ಬಳ್ಳಾರಿಯಲ್ಲಿ ಎಲ್ಲಿ ಅಕ್ರಮದ ವಾಸನೆ ಕಂಡು ಬರುತ್ತೋ ಅಲ್ಲಿ ಅರ್ಜುನ್ ಹೆಗ್ಡೆ ಅವರ ಧ್ವನಿ ಇದ್ದೇ ಇರುತ್ತೆ. ನೊಂದವರ ಬಾಳಿಗೆ ಭರವಸೆಯ ಬೆಳಕಾಗಿ ಹೋರಾಟಗಳನ್ನ ಮಾಡಿಕೊಂಡು ಬರುತ್ತಾ ಅದೆಷ್ಟೋ ಬಡಜನರ ಜೀವನವನ್ನ ರೂಪಿಸಿದ ಹೋರಾಟಗಾರ. ಎಸ್, ಇವತ್ತು ಕೂಡ ಅಕ್ರಮದ ವಿರುದ್ಧ ಬಳ್ಳಾರಿಯಲ್ಲಿ ಅವರ ಧ್ವನಿ ಮೊಳಗಿತ್ತು. ಅಂಗನವಾಡಿ ಮೇಲ್ವಿಚಾರಕಿಯರ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆಸಲಾಗಿದ್ದು, ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕೆಂದು ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಿಕೊಳ್ಳಬೇಕೆಂದು ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಎಚ್ ಅರ್ಜುನ್ ಹೆಗಡೆ ಅವರು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು. ಅಂಗನವಾಡಿ ಮೇಲ್ವಿಚಾರಕರಲ್ಲಿ ನೇಮಕಾತಿಯಲ್ಲಿ ಆಗಿರತಕ್ಕಂಥ ಭ್ರಷ್ಟಾಚಾರವನ್ನು ಸಿಬಿಐ ತನಿಖೆ ಒಪ್ಪಿಸಬೇಕು ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಂಗನವಾಡಿ ಕಾರ್ಯಕರ್ತರ 371ನೇ ಜೆ ಪ್ರಕಾರ ಮೀಸಲಾತಿ ಅನ್ವಯ ಬಡ್ತಿ ನೀಡಬೇಕು, ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡಬೇಕು. ಒಂದು ಡಿಮಾಂಡ್ಗಳು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅಂಗನವಾಡಿಯಲ್ಲಿ ಭ್ರಷ್ಟಾಚಾರ, ಆಹಾರದಲ್ಲಿ ಅಪೌಷ್ಟಿಕತೆ, ಮುಂಬಡ್ತಿ ಸೇರಿದಂತೆ ನಾನಾ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಹೋರಾಟಗಾರರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕಳುಹಿಸಿದ್ರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಬಳಿಕ ಡಿಎಸ್ಎಸ್ನ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಅಂಗವಿಕಲರ ಕರ್ನಾಟಕ ಸಮಿತಿ ಘಟಕಕ್ಕೆ ನೂತನ ಒಂದು ಅಧ್ಯಕ್ಷರನ್ನಾಗಿ ಯುವ ನಾಯಕರು ಮತ್ತು ಸಮಾಜ ಸೇವೆ ಮನೋಭಾವನೆಯುಳ್ಳ ನನ್ನ ಸೋದರ ಮತ್ತು ಎರಿಗುಡಿ ಸುಂಕಣ್ಣನ ಅವರು ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿ ಅವರಿಗೆ ಆದೇಶ ಪತ್ರ ನೀಡುತ್ತದೆ. ಈಗ ಪ್ರೆಸೆಂಟ್ ನಾವು ತಾಲೂಕು ಅಧ್ಯಕ್ಷರ ಬಳ್ಳಾರಿ ಮಹಿಳಾ ಮೋರ್ಚಾದಲ್ಲಿ ಸೆಲೆಕ್ಟ್ ಆಗಿರ್ತೀವಿ. ನಮ್ಮ ಉದ್ದೇಶ ಸೋಷಿಯಲ್ ಸರ್ವಿಸ್ ಆಗಿರುತ್ತೆ. ಕೂಡ್ಲಿಗೆ ಹರಪನಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರು ಆಯ್ಕಿದೆ. ಕೆಲವು ಅಧ್ಯಕ್ಷರು ಉಪಾಧ್ಯಕ್ಷರು ದೊರೆತುಗಳನ್ನು ನನ್ನ ಸಮ್ಮುಖದಲ್ಲಿ ಇವತ್ತು ಅವರು ಕೂಡ ಕೊಟ್ಟೂರು ಕೂಡ್ಲಿಗೆ ಹರಪನಹಳ್ಳಿ ಪದಗಳನ್ನು ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿರಿ. ಬಳ್ಳಾರಿಯಲ್ಲಿ ಬಲಿಷ್ಠವಾಗಿ ಸಂಘಟನೆ ಕಟ್ಟುತ್ತಾ ಅನ್ಯಾಯದ ವಿರುದ್ಧ ಹೋರಾಡಿ ಬಡವರ ಪರ ನಿಲ್ಲುವ ನಾಯಕ ಅರ್ಜುನ್ ಹೆಗಡೆ ಅವರ ಮುಂದಾಳತ್ವದಲ್ಲಿ ನಡೆದ ಇಂದಿನ ಹೋರಾಟ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು, ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವೂ ನಡೆಯಿತು. ಬ್ಯೂರೋ ರಿಪೋರ್ಟ್, ಬಿಪಿ ನ್ಯೂಸ್, ಬಳ್ಳಾರಿ.